ಇಂಡಿಯಾದಲ್ಲಿ ಯಾವುದು ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಈ ಸೆಹ್ವಾಗ್ ಧೋನಿ ನಡುವಿನ ಮನಸ್ತಾಪ ಸರಿ ಹೋಗಿದೆ ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ಅದು ತಪ್ಪು. ಈಗಲೂ ಅವರಿಬ್ರು ವೈರಿಗಳಂತೆ ನಡೆದುಕೊಳ್ತಾ ಇದ್ದಾರೆ. ಆಸ್ತಿ ಸರಣಿ ಹೊತ್ತಿಗಾದ್ರೂ ಎಲ್ಲವೂ ಓಕೆ ಆಗುತ್ತೇನೋ ಅನ್ಸಿತ್ತು. ಆದ್ರೆ ಆ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ. दोस्त दोस्त ना रहा, प्यार प्यार ना रहा, जिंदगी हमें तेरा एतबार ना रहा, एतबार ना रहा, दोस्त दोस्त ना रहा, प्यार प्यार ना रहा. ಹೆಚ್ಚಾಯ್ತು ಸೆಹ್ವಾಗ್ ಧೋನಿ ನಡುವಿನ ಬಿರುಕು. ಟೀಂ ಇಂಡಿಯಾದ ಸಾರಥಿ MS ಧೋನಿ ಹಾಗೂ ವೀರೇಂದ್ರ ಸೆಹ್ವಾಗ್ ನಡುವಿನ ಜಗಳ ಇಂದು ನಿನ್ನೆಯದಲ್ಲ. ಅದಕ್ಕೆ ದೊಡ್ಡ ಇತಿಹಾಸವೇ ಇದೆ. ಇಬ್ಬರ ಜಗಳ ಬೀದಿಗೆ ಬಿದ್ದು ದಿನಗಳೇ ಕಳೆದಿವೆ. ಸರಣಿಯಿಂದ ಸರಣಿಗೆ ಇವರ ಮನಸ್ತಾಪ ಹೆಚ್ಚಾಗುತ್ತಲೇ ಹೋಗ್ತಾ ಇದೆ ಹೊರತು ಇಬ್ಬರು ರಾಜಿ ಆಗುವ ಲಕ್ಷಣಗಳೇ ತೋರಿಸ್ತಾ ಇಲ್ಲ. ಬೆಂಗಳೂರಿನಲ್ಲಿ ಅಭ್ಯಾಸ ಶಿಬಿರದಲ್ಲಿ ಪಾಲ್ಗೊಂಡಿರೋ ಇವರಿಬ್ಬರ ವರ್ತನೆ ನೋಡಿದ ಮೇಲೆ ಈ ವಿಷಯ ಬಲವಾಗಿ ಕನ್ಫರ್ಮ್ ಆಯಿತು. ನಾನೊಂದು ತೀರ ನೀನೊಂದು ತೀರ, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ಒಬ್ಬರ ಮುಖ ಮತ್ತೊಬ್ರು ನೋಡೋದಿಲ್ಲ. ಹೌದು, ಕಳೆದ ವರ್ಷ ಆಸ್ಟ್ರೇಲಿಯಾ ಸರಣಿಯಲ್ಲಿ ಬಯಲಾದ ಇವರ ಮನಸ್ತಾಪ ಇವತ್ತಿಗೂ ಮುಂದುವರೆದಿದೆ. ತವರಿನಲ್ಲಿ ಆಸೀಸ್ ಸರಣಿ ಶುರುವಾಗೋ ಕಾಲ ಬಂದರೂ ಇವರಿಬ್ಬರ ಜಗಳ ಮಾತ್ರ ನಿಂತಿಲ್ಲ. ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಇವರಿಬ್ಬರ ನಡುವಿನ ಮನಸ್ತಾಪ ಯಾವ ಮಟ್ಟಕ್ಕಿದೆ ಅನ್ನೋದು ಕಂಡು ಬಂತು. ವೀರು ಹಾಗೂ ಮುರಳಿ ವಿಜಯ್ ನೆಟ್ ಬೌಲರ್ಗಳ ಜೊತೆ ಬ್ಯಾಟಿಂಗ್ ಅಭ್ಯಾಸ ನಡೆಸ್ತಾ ಇದ್ರು. ವಿಜಯ್ ಬ್ಯಾಟಿಂಗ್ ವೇಳೆ ಕೀಪಿಂಗ್ ಮಾಡ್ತಾ ಇದ್ದ ಮಹಿ, ವೀರು ಬಂದ ತಕ್ಷಣನೇ ಅಂಡರ್-19 ಹುಡುಗರನ್ನ ಕೀಪಿಂಗ್ಗೆ ಬಿಡ್ತಾ ಇದ್ರು. ಕೋಚ್ನ ಅಣತಿಯಂತೆ ಪ್ರತಿ 6 ಬಾಲ್ಗೆ ವೀರು ವಿಜಯ್ ಸ್ಟ್ರೈಕ್ ಬದಲಾಯಿಸ್ತಾ ಇದ್ರು. ಹಾಗೆ ಧೋನಿ ಕೂಡ ತಮ್ಮ ಇಷ್ಟದಂತೆ ಬದಲಾಗ್ತಾ ಇದ್ರು. ಅರ್ಧ ಗಂಟೆಗಳ ಕಾಲ ನಡೆದ ಅಭ್ಯಾಸದಲ್ಲಿ ಧೋನಿ ಆ ಕಡೆಯಿಂದ ಈ ಕಡೆ ಓಡಾಡೋದು ಕಾಮನ್ ಆಗ್ಬಿಟ್ಟಿತ್ತು. ಮುರಳಿ ವಿಜಯ್ಗೆ ಬ್ಯಾಟಿಂಗ್ ಮಾಡುವಾಗ ಸಲಹೆಗಳನ್ನು ನೀಡ್ತಾ ಇದ್ದಂಥ ಕ್ಯಾಪ್ಟನ್ ಸೆಹ್ವಾಗ್ ಬ್ಯಾಟ್ ಮಾಡುವಾಗ ಮುಖ ತಿರುಗಿಸ್ಕೊಂಡು ನಿಲ್ತಾ ಇದ್ರು. ಇದನ್ನು ಕಂಡ ಮೇಲೆ ನೀನಿದ್ದ ಕಡೆ ನಾನಿರೋದಿಲ್ಲ, ನಾನಿದ್ದ ಕಡೆ ನೀನಿರೋದು ಬೇಡ ಅನ್ನೋ ಹಾಗಿತ್ತು ಇವರಿಬ್ಬರ ವರ್ತನೆ. दोस्त दोस्त ना रहा, प्यार प्यार ना रहा, जिंदगी हमें तेरा एतबार ना रहा, एतबार ना रहा, दोस्त दोस्त ना रहा, प्यार प्यार ना रहा. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ. ಕಳೆದ ಆಸ್ಟ್ರೇಲಿಯಾ ಸರಣಿಯಲ್ಲಿ ಭಾರತ ವೈಟ್ ವಾಶ್ ಆಗಿದ್ದು ವೀರು ಮಹಿ ಜಗಳದಿಂದ ಅಂದ್ರೆ ಖಂಡಿತ ತಪ್ಪೇನಿಲ್ಲ. ಮತ್ತೆ ಇವರಿಬ್ಬರ ಜಗಳ ತಾರಕಕ್ಕೇರ್ತಾ ಇದೆ. ಕಾಂಗರುಗಳ ವಿರುದ್ಧ ಸರಣಿ ಗೆಲ್ಲೋ ತವಕದಲ್ಲಿ ಟೀಂ ಇಂಡಿಯಾಗೆ ಇವರಿಬ್ಬರ ಜಗಳ ಅಡ್ಡಿಯಾಗತ್ತಾ ಅನ್ನೋ ಆತಂಕ ಶುರುವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.